ಹಾಯ್ ಗಾಯ್ಸ್, ಇವತ್ತ ನಾನು ನಮ್ಮನ್ನ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ರಿವ್ಯೂ ಮಾಡಕ್ ಬಂದೀವಿ. ನಿಮಗಂತೂ ಗೊತ್ತೈತಿ RCB ವಿನ್ ಗಿಚ್ಚು ವಿನ್ ಐತಿ. ಬರೀ ವಿನ್ ಆಗೈತಾನ, ಗಿಚ್ಚು ಗಿಲಿ ಗಿಲಿ ಹಂಗ ವಿನ್ ಆಗೈತಿ. ಹೆಂಗೂ RCB ಕಷ್ಟಪಟ್ಟ ಕ್ಯೂರಿಯಾಸಿಟಿಲಿ ವಿನ್ ಆಗೈತಿ. ಈಗ ನಮ್ಮ ಅಣ್ಣನ ಕತಿ ಕೇಳ್ತೀರ ನೀವು? ಪೂರ ಲಾಸ್ಟ್ ಓವರ್ ಟೆನ್ಷನ್ ಇರ್ತಿತ್ತು. ಗಪ್ರಿ, ಈಗ ರಿವ್ಯೂ ಚಾಲು ಆಗೋಕ್ಕಿಂತ ಮೊದ್ಲ ನಿಮಗೇನೋ ಒಂದ್ ಹೇಳ್ಬೇಕು. ಈಗ 7-6 ಏನಾಗಿತ್ತು, ನಾವ್ ಅಲ್ಲಿದ್ನಿ ಕೆಳಗ್ ಹೊಡ್ಕೊತ ಬಂದ್ ಆಗ RCB ಮ್ಯಾಚ್ ಐತತ್ತ ಓಡಿ ಬನ್ನಿ ಆನ್ ಬಿಡೀನಿ. ಫಸ್ಟ್ ಪಾಯಿಂಟಿಗೆ ಬರ್ಬೇಕಂದ್ರ ಟಾಸ್ ಬಾಲಿಂಗ್ ಚೂಸ್ ಮಾಡಿದ್ರು ನಮ್ಮ RCBದವ್ರು ಏನ್ ಬಿಡ್ಲಿಲ್ಲ. ಆಯ್ತು ತೋಪ್ಪ, ನಾವು ಬ್ಯಾಟಿಂಗ್ ಮಾಡಿಸ್ತೀರಂದ್ರೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಒಪ್ಕೊಂಡ. ಫಸ್ಟ್ ಓಪನರ್ಸ್ ಯಾರಂದ್ರ ಸಾಲ್ಟ್ ವಿರಾಟ್ ಕೊಹ್ಲಿ ಮತ್ತು ನಮ್ ಕಿಂಗ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅಲ್ಲೂ ಕಿಂಗ್ ಕೊಹ್ಲಿ. ನಮ್ ಸಾಲ್ಟ್ 2 ಬಾಲಿಗೆ 4 ರನ್ಸ್ ಹೊಡೆದ. ಫಸ್ಟ್ ಬಾಲಿಗೆ 4 ಹೊಡೆದ್ ಬಿಟ್ಟ ನಮ್ ಸಾಲ್ಟ್. ಆಮೇಲೆ ಸೆಕೆಂಡ್ ಬಾಲಿಗೆ ಔಟ್ ಆಗ್ಬಿಟ್ಟ. ಬೋಲ್ಡ್ ಆಗ್ಬಿಡ್ತು, ಬೋಲ್ಟ್ ಕಡೆ ಹತ್ರ. ಇನ್ನ ನೆಕ್ಸ್ಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಬಗ್ಗೆ ಹೇಳ್ಬೇಕಂದ್ರ 4-6 ಫುಲ್ 360 ಡಿಗ್ರಿ ಎಲ್ಲಾ ಕಡೆ ತಿರುಗಾಡ್ ಹೊಡೆದ. ನಿನಗೆ ಹೆಂಗ ಅನ್ಸಿತ್ತು ಹೇಳ್ತಾನ? ಮಸ್ತ್. ಇವಂತೂ ಮೈ ಎಲ್ಲ ಜೂಮ್ ಹಿಡಿದಿತ್ತು ಬಾಡಿ. 42 ಬಾಲ್ಸ್ 67 ರನ್ಸ್ ಮಾಡಿ ಕ್ಯಾಚ್ ಔಟ್ ಆಗ್ಬಿಟ್ಟಿರು ನಮ್ ಕಿಂಗ್ ಕೊಹ್ಲಿ. ಅಂದ್ರ ನಮಗ್ ಖುಷಿ ಏನಪ್ಪಾ ಅಂದ್ರ ಹಾಫ್ ಸೆಂಚುರಿ ಹೊಡೆದ್ ಔಟ್ ಆದ್ರಲ್ಲ ನಮ್ ಕಿಂಗ್ ಕೊಹ್ಲಿ. ಧೈರ್ಯ ತುಂಬಿಸಿ ಬುಮ್ರಾ ಬಾಲಿಗೆ 6 ಹೊಡೆದ ಎಲ್ಲರಿಗೂ ಧೈರ್ಯ ತುಂಬಿಸಿ ಔಟ್ ಆದ್ರು. ಭಾರಿ ಇರ್ತದ. ನೆಕ್ಸ್ಟ್ ಪಡಿಕಲ್ 37 ರನ್ ಮಾಡಿ 22 ಬಾಲಿಗೆ ಕ್ಯಾಚ್ ಔಟ್. ಅದು ಇವನು ಇವನು ಸುಮ್ 1-2 ರನ್ ಮಾಡಿ ಔಟ್ಗೆ ಅಂತ ತಿಳ್ಕೊಬೇಡ್ರಿಪ್ಪ. ಇವನು 6-4 ಹೊಡೆದ ಬಾಲರಿಗೆ ಅಂಜಿಕೆ ಪಡಿಸಿ ಮಾಡ್ಯಾರ ಇವನು. ಭಾರಿ ಇತ್ತು ಮ್ಯಾಚ್. ಮಾತ್ರ ನೆಕ್ಸ್ಟ್ ಕ್ಯಾಪ್ಟನ್ ಪಟ್ಟಿದಾರ್, ನಮ್ಮ ಟೀಮಿನ ನಾಯಕ ಪಟ್ಟಿದಾರ್. ಅವನು ಅಂತೂ ಗಿಚ್. ಪಟ್ಟಿದಾರ ಹೇಳಾಕಿ ಹೋಗ್ಬೇಡ್ರಿ. ಅವ್ರು ವಿರಾಟ್ ಕೊಹ್ಲಿನೂ 360, ಅವನು 360 ಗಿಚ್. ಸೆಕೆಂಡ್ ಹೈಯೆಸ್ಟ್. ಬಾಲರ್ ಪೂರಾ ಅಯ್ಯಾಡಿತ್ತಲ್ಲ, ಗಿಚ್ ಆದ್ರ. ಹಂಗಂದ್ರಿ ನೀವು ಹಿಂಗ ಬಾಲ್ ತೆಗೆ ಬತ್ತಂದ್ರೆ ಹಿಂಗ್ ಹಿಡದ್ ಬಿಡುದು. ಅದು ಹಿಂದಿ ಹತ್ರ 6 ಹೋಗುದು, ಮತ್ತ ಮುಂದಿದ್ರೆ ಹಿಂಗ್ ಎತ್ತಿಡೋದು 6 ಹೋಗುದು. ನಾನು ಸರಿತಂದ್ರೆ ಹಿಂಗ ಮುಂದೆ ಟಿವಿ ಮುಂದೆ ಒಟ್ಟು ಸರಿಯಾಗಿ ಇಲ್ಲ. ನಾನು ಸಿಂಚಕ ಸರಿ ರೋಡ್ ನಾ ನೋಡ್ಬೇಕು ಅಂತ ಅಕ್ಕಿ. ನಾವಿಬ್ರು ನೋಡಿದ್ರೆ ಹಿಂಗ ಆತ್ ಬಾಯ್ ತಕೊಂಡ್ ನೋಡತ್ತಿದ್ವಿ ಅಂತ ಪರಿ ಆಡ್ಯಾರ. ಮೇನ್ ಆಡಿದ್ದಂದ್ರ ಕಿಂಗ್ ಕೊಹ್ಲಿ ಮತ್ತು ಪಟ್ಟಿದಾರ. ಇವ್ರಿಬ್ರ ಮ್ಯಾಚಿಗೆ ಒಂದ್ ಹಂತಕ್ಕೆ ತಗೊಂಬಂದವ್ರು ಇವ್ರು. ಯಾವತ್ತಿದ್ರು ನೀವೊಂದು ಟ್ರಿಕ್ ನೋಡ್ರಿ, ನಮ್ಮ ಮನಿ ಅಂಗಳದಾಗಿದ್ದಾಗ ನಾವು ಸೋಲ್ತೀವಿ. ಬ್ಯಾರೆ ಮನಿ ಅಂಗಳದಾಗಿದ್ದ ಪಡ್ ಹೊಡೆದ ಅಕ್ಕಡಿ ಇಕ್ಕಡಿ ಅಡ್ಡಾಡಿ ಪೂರಾ ಎಲ್ಲ ರನ್ ಹೊಡೆದ ಗಿಚ್ಚು ಸ್ಟಂಪೋಟ್ ಅಲ್ಲಿ ಏನ ಅಲ್ಲಿ ಹೊಡೆದ್ ಬಿಡುದು, ಗೆದ್ದು ಬಂದ್ ಬಿಡುದು ಬಸ್ ಸೇರಿ. ಅದು ಮಾತ್ರ ಗಿಚ್ರಿ. ಪತಿದಾರು ಕ್ಯಾಚ್ ಆಡ್ಬಿಟ್ಟ ಅಂದ್ರೂ ನಮಗೇನ್ ಬೇಜಾರಾಗಿಲ್ಲ. 64 50 ಮ್ಯಾಲ ಹೊಡೆದ ಅಂದ್ರು 32 ಬಾಲ್ಸ್ ಭಾರಿ ಆಡ್ಯಾರು. ಮತ್ತ ನೆಕ್ಸ್ಟ್ ಜಿತೇಶ್, ಇವರು ಭಾರಿ ಆಡ್ಯಾರು. 40 ರನ್ಸ್ 19 ಬಾಲ್ದಾಗ. ಇವ್ರ ಮಸ್ತ್ ಆಡ್ಯಾರ. 6-4 ಇದ್ದು ನಮ್ದ್ರೊಳಗೆ ಯಾರು 6-4 ಹೊಡೆಲ್ದ ಔಟೇ ಆಗಿಲ್ಲ. ಎಲ್ಲರೂ 6-4 ಹೊಡೆದ ಔಟ್ ಆಗಿಬಿಟ್ಟಾರು. ಹೇಳ್ಬೇಕಂದ್ರ ಇವ್ರ ಹೇಳ್ಬೇಕಂದ್ರ ಪಟ್ಟಿದಾರ 200 ಮ್ಯಾಲ ಜಗ್ಗಿಸ್ಬಿಟ್ಟ. ಇನ್ ಮಿಕ್ಕಿದ ಜಿತೇಶ 200 ಮ್ಯಾಲ 25-21 ಮಾಡಿದ್ರು. ಆಮೇಲೆ ನಾಟ್ಔಟ್. ಟೀಮ್ ಡೇವಿಡ್ ಇವ್ರ ಜಿತೇಶ ಮತ್ತು ಟೀಮ್ ಡೇವಿಡ್ ನಾಟ್ಔಟ್ ಆದ್ರು. ಪಟ್ಟಿದಾರ ಮತ್ತು ಜಿತೇಶ್ ಇದನ್ನಿತ್ತು ಪಾರ್ಟ್ನರ್ಶಿಪ್. ಪತ್ತಿದಾರ್ ಔಟ್ ಆಗಿ ಹೋದ, ಜಿತೇಶ ನಾಟ್ಔಟ್ ಆಗಿ 19 ಬಾಲ್ಸಿಗೆ 40 ರನ್ಸ್ ಹೊಡೆದ. ಟೀಮ್ ಡೇವಿಡ್ 1 ಬಾಲಿಗೆ 1 ರನ್. ಬಾಲ್ ಇದ್ರು ಅವನು ಹೊಡಿತಿದ್ದ, ಬಟ್ ಬಾಲ್ ಸಿಗ್ಲಿಲ್ಲ ಅವನಿಗೆ. ಯಾರು ಔಟ್ ಆಗಲ್ದಾರ ಸುಮ್ ಕೂತ್ರು. ಹೋದ್ ಮ್ಯಾಚ್ ಒಳಗೆ ಹೆಂಗ್ ಆಡಿದ್ದು ಟೀಮ್ ಡೇವಿಡ್ ಗಿಚ್ಚು 6 ಹೊಡೆದಿದ್ದ. 221 ಟೋಟಲ್ 5 ವಿಕೆಟ್ಸ್ ಒಳಗೆ ಇಷ್ಟ ಆಡ್ಯಾರು. ಮಸ್ತ್ ಆಡ್ಯಾರ. ಈಗಪ್ಪ ನಮ್ಮ RCB ಆಡ್ತು 6-4 ಹೊಡೆದ್ರ 360 ಡಿಗ್ರಿ ಆಯ್ತಾ. ಇನ್ನು ಟಾರ್ಗೆಟ್ ಯಾರಿಗೈತಿ? ಮುಂಬೈ ಇಂಡಿಯನ್ಸ್ ದವ್ರಿಗೈತಿ. ಅವ್ರು ಸ್ಕೋರ್ ನೋಡಿ ಅಂಜಿರ್ತಾರ ಬೇಡ್ರಿ. ನಮ್ದು ಕಿಂಗ್ ಕೊಹ್ಲಿ ಆದ ಎಕ್ಸ್ಪ್ರೆಷನ್ ಅವ್ರಿಗೆ ಕೊಂದಿರ್ತಾನ, ಅಲ್ಲೇ ಹಿಚಿಕಿರ್ತಾನ ಅವ್ರ ಕುತ್ತಿಗೆ. ಕರೆಕ್ಟ್ ಯಾವಾಗ ಕರೆಕ್ಟ್ ಮಿಡಲ್ ಆಫ್ ದಿ ಮ್ಯಾಚ್ ಹಿಂಗ ನಡೀತಿರ್ತಲ್ರಿ. ನಮ್ದು ಬ್ಯಾಟಿಂಗ್ ನಡೆಯುವಾಗ ಕರೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೋಹಿತ್ ಶರ್ಮಾ ಬಂದ್ಬಿಟ್ರಿ. ಸ್ಟಾರ್ಟಿಂಗ್ ಇರ್ಲಿಲ್ಲ ನಾವು.
ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಏನು ಹೊಡೆದ ಬಿಡ್ತಾರ ಇನ್ನೊತ್ತು ಹಿಂಗ ಇಂಪ್ಯಾಕ್ಟ್ ಪ್ಲೇಯರ್ ಬಂದವ್ರ ಗತ್ತಿ ಹಿಂಗ್ ತೋರಿಸ್ಬಿಟ್ಟ. ನಡಿಪ್ಪ ನಿನ್ ತಲೆ ಮೇಲಿಂತ್ರನ ಹಾಶಿ ಸಿಕ್ಸ್ ಹೊಡಿತೇವ, ಅವ್ನ ತಲೆ ಮೇಲಿಂತ್ರನ ಸಿಕ್ಸ್ ಹೋತು. ಮಸ್ತ್ ಆಡ್ಯಾರು. ಒಂದ್ ಟೈಪ್ ಪೈಪೋಟಿ ಟೈಪ್ ಇತ್ತದ, ಚಿಕ್ಸ್ ಆಡ್ಯಾರು. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಫಸ್ಟ್ ಬ್ಯಾಟಿಂಗ್ ನಾವ್ ಅಣ್ಣ ಒಂದ್ರಿ. ಅವ 360 ಡಿಗ್ರಿ ತಿರ್ಗಾಕ ಇಟ್ಟಿಟ ತಿರ್ಕೋತ ಬಂದ. ನಮ್ ಸೆಕೆಂಡ್ ಓವರ್ ಒಳಗ ಯಶ್ ದಯಾಲ್ ಯಾವತ್ತಿದ್ರು ಯಶ್ ದಯಾಲ್ ಬಂದ್ ಬಿತ್ತ. ಅವನಿಗೆ 4th ಬಾಲ್ ಏನ 3rd ಬಾಲ್ ಮೇ ಬಿ ಗೊತ್ತಿಲ್ಲ, ಬೋಲ್ಟ್ ಹೊಡೆದ್ ಬಿಟ್ಟ. ಇದು ಖುಷಿ ಆಗಿತ್ತು ನಮಗ. ಯಪ್ಪ ರೋಹಿತ್ ಹೊಡಿತಾನ ಅಂತ ಹೇಳಿ ಅನ್ಕೊಂಡಿದ್ವಿ. ರೋಹಿತ್ ಬೋಲ್ಟ್ ಅದ ಅಂದ್ಬಿಟ್ವಿ. ಎಷ್ಟು ರನ್ ಮಾಡ್ಯಾವ? 9 ಬಾಲಿಗೆ 17 ರನ್ಸ್ ಮಾಡ್ಯಾವ. ಈಗ ನಮ್ ಸೆಕೆಂಡ್ ಓಪನರ್ ಫೀಲ್ಡಿಂಗ್ ಬಂದ್ಬಿಟ್ಟ, ರಿಕೇಲ್ಟನ್. ಇವನು ಚಲೋ ಆಡ್ಯಾನ್ರಿ. 10 ಬಾಲಿಗೆ 17 ರನ್ಸ್ ಮಾಡ್ಯಾನ. ರೋಹಿತ್ ಅಟ್ಟ 9 ಬಾಲಿಂಗ್ ಮಾಡ್ಯಾನ. ಇಬ್ಬರದು ಅಟ್ಟೇನ್ ಫರಕ್ ಇಲ್ಲ, ಚಲೋ ಆಡ್ಯಾರ. ಅದು LBW. LBW ಮಾಡಿ ಕಳಿಸ್ಬಿಟ್ರು. ಮೊದಲ LBW ಅಂಪೈರ್ ಒಪ್ಲಿಲ್ಲ, ಆಮೇಲೆ 3 ತಗೊಂಡ್ಮೇಲೆ LBW. ಅಣ್ಣ ನಾವ್ ಏನ್ರ ರಿವ್ಯೂ ತೊಗೊಂಡಿರ್ಲಿಲ್ಲ ಅಂದ್ರೆ ರಿಕೆಲ್ಟನ್ ಹಂಗ ಎರ್ಕೋತ್ ಹೋಗ್ಬಿಡ್ತಿದ್ದ. ನಾವ್ ಹಂಗ ಬಿಡ್ಕೋತ್ ಹೋಗ್ತಿದ್ವಿ. ನೋಡೋಣ ಔಟ್ ಬತ್ತು, ನಡೀತಮ್ಮ ನೀ ಅಂತ ಒಳಕಳಿದ್ವಿ. ರಿವ್ಯೂ ಸಕ್ಸಸ್ ಆಯ್ತು. ಅಂಪೈರ್ ಸಾರಿ ಕೇಳಿದ, ಕೊಟ್ಟು ಬಿಟ್ಟ. ಟಾಟಾ ಬೈ ಬೈ ಹೇಳ್ಬಿಟ್ಟು ಬಿಟ್ಟು. ನೆಕ್ಸ್ಟ್ ವಿಲ್ ಜಾಕ್ಸ್. ನಿಮ್ಗೆ ಹೆಸರು ಕೇಳೋದ್ರತೇನ ಗೊತ್ತಾತೈತಿ ಫಸ್ಟ್ ಯಾವ ಟೀಮ್ ಒಳಗಿದ್ದ ಅಂತ ಹೇಳ್ಬೇಕಂದ್ರ. ಫಸ್ಟ್ ನಮ್ ಟೀಮ್ ಒಳಗ ಇದ್ದವ ವಿಲ್ ಜಾಕ್ಸ್. ಒಂದ್ ರೂಪ ತೋರಿಸಿದ್ ನಮ್ RCB ಒಳಗ. ಜಾಸ್ತಿ ಆಡ್ತಿರ್ಲಿಲ್ಲವ. ಒಂದು ಮ್ಯಾಚ್ ಬತ್ತು ಯಾವ್ದ್ರೋ ವರ್ಸಸ್ ಇತ್ತು, ಆಗ 6 ಆಫ್ 4 ಬಡದ್ ಬಿಟ್ಟ. ಎಲ್ಲರೂ ಜಾಕ್ಸ್ ಅನ್ನಕತ್ರು. ಆಮೇಲೆ ಮುಂಬೈ ಇಂಡಿಯನ್ಸ್ ಒಳಗ್ ಹೋದ. ನಮ್ಗ್ ಸಿಟ್ಟು ಬತ್ತು. ಬಾ ತಮ್ಮ ನಿನಗೂ ಔಟ್ ಮಾಡ್ತೀವಿ ಬಾ ಅಂದ ಕ್ಯಾಚ್ ಹಿಡಿದು ಕಳ್ಸಿಬಿಟ್ವಿ. ಅವನು ಚಲೋ ಆಡ್ಯಾನ ಬೈ. 22 ರನ್ಸ್ ಮಾಡ್ಯಾನು 18 ಬಾಲ್ ಒಳಗ. ಇವನು ತಿಲಕ ಮತ್ತು ಹಾರ್ದಿಕ್ ಪಾರ್ಟ್ನರ್ಶಿಪ್ ಕುತ್ತಿಗೆ ತಗೊಂಬಂದಿದ್ರು. ಗಿಚ್ಚ ದೋಸ್ತ್ ಕೃಣಾಲ್ ಪಾಂಡ್ಯ ಅಂತೂ ಮಸ್ತ್ ಲೆವೆಲಿಂಗ್ ತಂದು. ಹಾರ್ದಿಕ್ ಪಾಂಡ್ಯ ಕೃಣಾಲ್ ಪಾಂಡ್ಯ ಬರೋಕ್ಕಿಂತ ಮೊದ್ಲು 6 ಆಫ್ 4 ಬಡದ ಬಿಡ. ಓವರ್ ಒಳಗ 3 6 ಹೊಡೆದ. ಆಮೇಲೆ ಕೃಣಾಲ್ ಪಾಂಡ್ಯ 2 ವೈಡ್ ಹಾಕದ. ಆಮೇಲೆ ಕೃಣಾಲ್ ಪಾಂಡ್ಯ ಆದ ಬಳಿಕ ಯಶ್ ದಯಾಲ್ ಬಂದು ಬೌಲಿಂಗಿಗೆ. ಕೃಣಾಲ್ ಪಾಂಡ್ಯನ ತಿಲಕಿಂದ ಕ್ಯಾಚ್ ಹಿಡಿಸ್ದ, ಹಾರ್ದಿಕ್ದು ಕ್ಯಾಚ್ ಹಿಡಿಸ್ದ. ಅದು ಸಾಲ್ಟ್ ಇದ್ರ ಸಾಲ್ಟ್ ಕ್ಯಾಚ್ ಹಿಡ್ದ. 2 ಕ್ಯಾಚ್ ಸಾಲ್ಟ್ ಹಿಡ್ದಾನ. ಅವಾಗ ನಾವು ಇಟ್ಟು 100% ಉಸುರಿ ಅಲ್ಲ. ಆದ್ರೆ ಇನ್ನ 50% ಇನ್ನ ಇತ್ತು. ಇನ್ನ ನಡಗಾತಿತ್ತು ನಮ್ ಕೈ ಎಲ್ಲ. ಟಿವಿ ಹೋಗಿ ನಮಸ್ಕಾರ ಮಾಡತ್ತಿದ್ವಿ, ಯಪ್ಪ ಗೆಲ್ಬೇಕು RCB ಅಂತ. ರಿಯಲಿ ಫುಲ್ ಟಫ್ ಫೈಟ್ ಕೊಟ್ಟಾರು, ಆದ್ರೂ ನಮ್ಮ RCB ಬಿಡ್ಲಿಲ್ಲ. ನೆಕ್ಸ್ಟ್ ನಮನು ಕ್ಯಾಚ್ ಔಟ್ ಆಗ್ಯಾನು. 6 ಬಾಲಿಗೆ 11 ರನ್ಸ್ ಮಾಡ್ಯಾನು. ಇವ್ರು ಮುಳುಕಿದವರೆಲ್ಲ ಕಮ್ಮಿನ ಮಾಡ್ಕೊತ ಬಂದಾರ. ಸ್ಯಾಂಟ್ನರ್ ನೆಕ್ಸ್ಟ್. ಅವನ ಹೆಸರು ಹೇಳಕ್ಕೆ ಕೆಟ್ಟ ಇದ್ನಾಗ್ತೈತಿ. ಅವ್ ಕ್ಯಾಚ್ ಔಟ್ ಆಗ್ಯಾನು. 4 ಬಾಲ್ದಾಗ 8 ರನ್ ಮಾಡ್ಯಾನು. ಅದಾಗನ ಮತ್ತ ಡಿ ಚಹರ್ ಬಂದ. ಅವನು ಹೊಡಿತಾನಂತ. ಅವ್ನ ಮುಖದ ಮೇಲೆ ಗೊತ್ತಾಗತ್ತಿತ್ತು ಅವ್ನು ಹೊಡಿತಾನಂತ. ಬಂದಿದ್ದ ಬಾಲಿಗೆ 1 ಬಾಲಿಗೆ ಔಟ್ ಆಗ್ಬಿಟ್ಟ. ಅವನು ಕ್ಯಾಚ್ ಔಟ್. ನಮ್ ಯಶ್ ದಯಾಲ್ ಇದ್ರೆ ಯಾರು ನಮಗೇನೋ ಮಾಡಕ್ಕಾಗುದಿಲ್ಲ. ಲಾಸ್ಟಿಗೆ ಬೋಲ್ಟ್ ಮತ್ತು ಬೂಮ್ರಾ ಅವ್ರಿಬ್ರು ನಾಟ್ ಔಟ್ ಆದ್ರು. ಯಾಕಂದ್ರೆ ಕಡಿಮೆ ಬಾಲ್ ಅಲ್ಲ, ಬಾಲ ಕಮ್ಮಿ ಇದ್ದು. 2 ಬಾಲ್ ಇದ್ದು, 1 ರನ್ ಹೊಡೆದ. ಲಾಸ್ಟಿಗೆ ಬೂಮ್ರಾದ ಡಾಟ್ ಬಾಲ್ ಆತು. ಗೇಮ್ ಓವರ್. ನಮಗ ಲಾಸ್ಟ್ ಓವರ್ ಬರೀ ಡಾಟ್ ಬಾಲ್ ಇದ್ರ ಸಾಕಾಗಿತ್ತು. ಯಾಕಂದ್ರೆ ಅವ್ರು 3 ಬಾಲ್ ಒಳಗೆ 3 6 ಹೊಡೆದ್ರು ಗೇಮ್ ಅವರ ವಿನ್ ಆಗ್ಬಿಡ್ತಿದ್ರು. ಬಟ್ ಹಂಗ ಡಾಟ್ ಬಾಲ್ ಬೇಕಪ್ಪ, ಇನ್ನು ಬಾಲಿಂಗ್ ಹಾಕುವಾಗ ನಮಗೆ ಡಾಟ್ ಬಾಲ್ ಬೇಕಪ್ಪ ಅಂತ ಹೇಳಿ ಹಿಂಗೆ ನೋಡ್ಕೊತ ಕೂತಿದ್ವಿ. ವಿಕೆಟ್ ಆಗಿಬಿಡ್ತು. ಆಗಂತೂ ಫುಲ್ ರಿಲೀಫ್ ಆಯ್ತು ಮ್ಯಾಂಡ್. ಆಮೇಲೆ 2 ಬಾಲ್ ಉಳಿತು, ಮತ್ತ 13 ರನ್ ಇತ್ತು. ಆರಾಮ್ ನಾವೇ ವಿನ್ ಆಗ್ತಿವತ್ತ. ಮೈಂಡ್ ಫಿಕ್ಸ್ ಆಯ್ತು. 2 ಬಾಲ್ ಇದ್ದು, 1 ವಿಕೆಟ್ ಆಯ್ತು, 1 ಡಾಟ್ ಬಾಲ್ ಬಂತು. ಆಗ ನಾವು ವಿನ್ ಆದ್ವಿ, ಫುಲ್ ಹ್ಯಾಪಿ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರ, ಫಸ್ಟ್ ಓವರ್ ಹಿಡ್ಕೊಂಡು ಲಾಸ್ಟ್ ಓವರ್ ತಕ ನಮ್ಮ ಬಾಲರ್ಸ್ ಎಫರ್ಟ್ ಮಸ್ತ್ ಇತ್ತು. ಫೀಲ್ಡಿಂಗು ಮಸ್ತ್ ಇತ್ತು, ಬ್ಯಾಟಿಂಗು ಮಸ್ತ್ ಇತ್ತು. ಮೇನ್ಲಿ ನಮ್ಮ ಟೀಮ್ ನಾಯಕ ಫುಲ್ ಕಾಮ್ ಕೂಲ್. ಒಟ್ಟ ಫ್ರಸ್ಟ್ರೇಟೆಡ್ ಆತಿರ್ಲಿಲ್ಲ. ಹಂಗ್ ಮಾಡ್ರಿ ಹತ್ತಿರಲಿಲ್ಲ. ಅದಕ್ಕೆ ನಮ್ಮ RCB ಟೀಮ್ ವಿನ್ ಆಗೈತಿ. ನಮಗೆ ಭಾಳ ಹ್ಯಾಪಿ. 12 ರನ್ಸ್ಲೇ ನಾವು ವಿನ್ ಆಗಿವಿ. ಅವ್ರು ಬರೀ 209 ಮಾಡಿದ್ರು. 9 ವಿಕೆಟ್ಸಿಗೆ ನಾವು
221 ಇತ್ತು, ಅವರಿಗೆ 222 ಟಾರ್ಗೆಟ್ ಇತ್ತು. ಅಂದ್ರೂ ಮಸ್ತ್ ವಿನ್ ಆಗಿವಿ. 12 ರನ್ ವಿನ್ ಆಗಿವಿ. ಮಸ್ತ್ ಆತ್ ಮ್ಯಾಚ್. ನೀವು ನೋಡಿರ್ತೀರಿ ಅನ್ಕೋತನು. ನೆಕ್ಸ್ಟ್ ಮ್ಯಾಚ್ ನಮ್ದ ವಿನ್ ಆಗ್ಬೇಕು. ಈ ಸಲ ಕಪ್ ನಮ್ದೇ.